ಜೂನಾಗಢ್ ಅರಣ್ಯದಲ್ಲಿ ಕಾಡಿನ ಪ್ರಾಣಿ ಹುಡುಕಾಟದಲ್ಲಿ ಬೇಟೆಗಾರರು ಬಂದಿರ್ತಾರೆ. ಕೇಳಿ ಗೆಳೆಯರೇ, ಭಾನುವಾರ ಅಷ್ಟರಲ್ಲಿ ಏನೇ ಆದ್ರೂ ಕೂಡ ನಾವು ಒಂದು ಸಿಂಹ ಮತ್ತು ಒಂದು ಜಿಂಕೆನ ಹಿಡಿಲೇಬೇಕು. ಬದುಕಿರ್ಲಿ ಅಥವಾ ಸತ್ತಿರ್ಲಿ. ಓ ಮೈ ಗಾಡ್, ಹಾಗಾದ್ರೆ ಸಿಂಹರಾಜ ಮತ್ತೆ ಜಿಂಕೆ ಪ್ರಾಣ ಅಪಾಯದಲ್ಲಿದೆ. ನಾನೇ ಏನಾದ್ರೂ ಮಾಡ್ಬೇಕು. ಸೋನು ಸೋನು ಸೋನು, ಸಮಸ್ಯೆ ಆಗಿದೆ. ಸಿಂಹರಾಜ ಮತ್ತೆ ಜಿಂಕೆಯ ಪ್ರಾಣ ಅಪಾಯದಲ್ಲಿದೆ. ಏನ್ ಮಾತಾಡ್ತಾ ಇದ್ದೆ ನೀನು? ಕಾಡಿನ ರಾಜನ ಜೀವ ಹೇಗ್ ತೊಂದರೆಯಲ್ಲಿ ಇರೋದಿಕ್ ಸಾಧ್ಯ? ಕಾಡಿಗೆ ಬೇಟೆಗಾರರು ಬಂದಿದ್ದಾರೆ. ಅವ್ರಲ್ಲಿ ಮಾತಾಡ್ತಾ ಇದ್ರು, ಸಿಂಹರಾಜ ಮತ್ತೆ ಜಿಂಕೆ ಪ್ರಾಣನ ಬದುಕಿ ಆದ್ರೂ ಸರಿ ಸತ್ತಾದ್ರೂ ಸರಿ ತಗೋಬೇಕು ಅಂತ. ನೀವ್ಯಾರು ಕೂಡ ನನ್ ಚಿಂತೆ ಮಾಡಬೇಡಿ. ಅಲ್ಲಿರೋ ಬೇಟೆಗಾರರೆಲ್ಲರೂ ಕೂಡ ಸಿಂಹರಾಜನ ಹುಡುಕ್ತಾ ಇದ್ದಾರೆ. ಸಿಂಹರಾಜನ ಹಿಡಿಯೋದು ಅಷ್ಟು ಸುಲಭ ಅಲ್ಲ, ಹಿಡಿಯೋಕ್ ಸಾಧ್ಯನೇ ಇಲ್ಲ. ಇದು ಡೈಲಾಗ್ ಹೊಡೆಯೋ ಸಮಯ ಅಲ್ಲ. ಮೊದ್ಲು ಯೋಚನೆ ಮಾಡು, ಇದರಿಂದ ಹೇಗ್ ತಪ್ಪಿಸ್ಕೋಬೇಕು ಅಂತ. ನನ್ನ ಹತ್ರ ಒಂದ್ ಐಡಿಯಾ ಇದೆ. ಬೇಟೆಗಾರರಿಗೆ ಜಿಂಕೆ ಮತ್ತೆ ಸಿಂಹರಾಜ ಬೇಕಾಗಿರೋದು. ಅದಕ್ಕೆ ನಾಳೆ ಬೆಳಗ್ಗೆ ನಾವೊಂದು ಪ್ಲಾನ್ ಮಾಡೋಣ. ಸಿಂಹರಾಜ ನಾಳೆ ಜಿಂಕೆ ಹಿಂದೆ ಓಡ್ಕೊಂಡು ಹೋಗ್ಲಿ. ಇದನ್ ನೋಡಿ ಬೇಟೆಗಾರರು ಅನ್ಕೊಂತಾರೆ ಸಿಂಹರಾಜ ಜಿಂಕೆಯನ್ನ ಬೇಟೆ ಆಡ್ತಿದ್ದಾರೆ ಅಂತ. ಮತ್ತೆ ಬೇಟೆಗಾರರಿಗೆ ಸಿಂಹ ಮತ್ತೆ ಜಿಂಕೆ ಬಗ್ಗೆ ತಾನೇ ಯೋಚನೆ ಇರೋದು. ಅವರಿಬ್ರು ಒಂದೇ ಕಡೆ ನೋಡಿ ಬೇಟೆಗಾರರ ಗಮನ ಅವ್ರ ಕಡೆಗೆ ಹೋಗುತ್ತೆ. ಆ ಸಮಯದಲ್ಲಿ ನಾವು ಬೇಟೆಗಾರರನ್ನ ಹಿಂದೆಯಿಂದ ಅಟ್ಯಾಕ್ ಮಾಡೋಣ. ಎಲ್ಲಾ ಬೇಟೆಗಾರರನ್ನು ನಾವು ಒಂದೇ ಸಲ ಮುಗಿಸ್ಬಿಡೋಣ. ನೀನು ತುಂಬಾನೇ ಒಳ್ಳೆ ಉಪಾಯನೇ ಕೊಟ್ಟಿದ್ಯಾ. ಆಹಾ, ಈ ಉಪಾಯ ಅಂತೂ ತುಂಬಾನೇ ಅದ್ಭುತವಾಗಿದೆಯಪ್ಪ. ನಾಳೆ ನಾವು ಹಾಗೆ ಮಾಡೋಣ. ನೀನೀಗ ಹೇಳಿದ ಹಾಗೇನೆ. ಸರಿ, ಹಾಗಿದ್ರೆ ನಾನಿವಾಗ ಹೊರಡ್ತೀನಿ. ಯಾಕೆಂದ್ರೆ ನಂಗೆ ಹುಷಾರಿಲ್ಲ. ಡಾಕ್ಟರ್ ಹತ್ರ ಹೋಗೋ ನೆಪದಲ್ಲಿ ನರಿ ಅಲ್ಲಿಂದ ಹೊರಟೋಗುತ್ತೆ. ಮತ್ತೆ ಡಾಕ್ಟರ್ ಹತ್ರ ಹೋಗೋದ್ ಬಿಟ್ಟು ಬೇಟೆಗಾರರ ಹತ್ರ ಅದು ಹೋಗುತ್ತೆ. ನಮಸ್ತೆ ಬೇಟೆಗಾರರೇ. ನೋಡಿ ಗೆಳೆಯರೇ, ಇದನ್ನ ಹೇಳೋದು ಅದೃಷ್ಟ ಅಂತ. ಬೇಟೆ ತಾನಾಗೆ ಹುಡುಕೊಂಡು ನಮ್ಮ ಹತ್ರ ಬಂದಿದೆ. ನನ್ನ ಗುರ್ತು ಹಿಡಿಯೋದ್ರಲ್ಲಿ ನೀವು ಸ್ವಲ್ಪ ಎಡವಟ್ಟು ಮಾಡ್ಕೊಂತಿದ್ದೀರಾ ಸಾಹೇಬ್ರೆ. ನಾನು ಬೇಟೆ ಅಲ್ಲ, ನಿಮ್ಮ ಗೆಳೆಯ. ಗೆಳೆಯನ? ಅದು ಹೇಗೆ? ಅರಣ್ಯದಲ್ಲಿ ನಾನು ನಿಮಗೆ ತುಂಬಾ ದೊಡ್ಡ ಸಹಾಯ ಮಾಡಬಲ್ಲೆ. ನೀವ್ ಯಾರನ್ನ ಹಿಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀರೋ ಅವರನ್ನ ಸುಲಭವಾಗಿ ನಾನು ಹಿಡ್ಕೊಡಬಲ್ಲೆ. ನಿನ್ ಮಾತಿನ ಅರ್ಥ ಸಿಂಹ ಮತ್ತೆ ಜಿಂಕೆನ ಹಿಡಿಯೋದಾ? ಹಾ, ನಾನು ಅವರಿಬ್ರನ್ನು ಸುಲಭವಾಗಿ ಹಿಡ್ಕೊಡಬಲ್ಲೆ. ವೆರಿ ಗುಡ್. ಅದ್ರ ಬದಲಾಗಿ ನಿನಗೇನ್ ಬೇಕಾಗತ್ತೆ? ಇಡೀ ಜಗತ್ತು ನನ್ನನ್ನ ಚಾಣಾಕ್ಷ ನರಿ ಅಂತ ಕರೆಯತ್ತೆ. ನಾನು ಕಾಡ್ನಲ್ಲಿರುವ ಎಲ್ಲಾ ಪ್ರಾಣಿಗಿಂತ ತುಂಬಾ ಬುದ್ಧಿವಂತ, ಸಿಂಹರಾಜನ್ಗಿಂತನೂ ಜಾಸ್ತಿ. ಅದಕ್ಕೆ ನಾನು ಕಾಡಿನ ರಾಜ ಆಗ್ಬೇಕು ಅಂತ ಬಯಸ್ತೀನಿ. ಅಂದ್ರೆ ನಾನು ಕಾಡಿನ ರಾಣಿ ಆಗ್ಬೇಕು ಅಂತ ಬಯಸ್ತೀನಿ. ಅರ್ಥ ಆಯ್ತು. ಅದಕ್ಕೆ ನೀನು ನಿಮ್ಮ ಕಾಡಿಗೆ ಮೋಸ ಮಾಡ್ತಾ ಇದೀಯಾ? ಸಾಹೇಬ್ರೆ, ಅದಕ್ಕೆ ತಾನೇ ಇಡೀ ಜಗತ್ತು ನನ್ನನ್ನ ಬುದ್ಧಿವಂತ ಚಾಣಾಕ್ಷ ನರಿ ಅಂತ ಕರೆಯೋದು. ಸರಿ, ಹಾಗಿದ್ರೆ ಈಗ ಬೇಗ ಹೇಳು, ಸಿಂಹ ಮತ್ತೆ ಜಿಂಕೆನ ನಾವೆಲ್ಲರೂ ಸುಲಭವಾಗಿ ಹೇಗೆ ಹಿಡಿಯೋಕ್ ಸಾಧ್ಯ ಅಂತ. ಮತ್ತೆ ನರಿ ಸಿಂಹರಾಜ ಮತ್ತೆ ಜಿಂಕೆನ ಒಂದೇ ಸಲ ಹೇಗೆ ಹಿಡಿಬೇಕು ಅಂತ ಬೇಟೆಗಾರರಿಗೆ ಹೇಳುತ್ತೆ. ಆಗ ಬೇಟೆಗಾರರು ಮಾರನೇ ದಿನ ಬೆಳಗ್ಗೆ ಸಿಂಹರಾಜ ಮತ್ತೆ ಜಿಂಕೆನ ಹಿಡಿಯುವ ಪ್ಲಾನ್ ಮಾಡ್ತಾರೆ. ಬೆಳಗ್ಗೆ ಆಗಿದ ತಕ್ಷಣ 4 ಜನ ಬೇಟೆಗಾರರು ಬಚ್ಚಿಟ್ಕೊಂಡು ಕಾಯ್ತಾ ಇರ್ತಾರೆ. ಎಲ್ರೂ ಎಚ್ಚರವಾಗಿರಿ, ಸ್ವಲ್ಪ ಹೊತ್ತಲ್ಲೇ ನಮ್ ಬೇಟೆ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಗುರುಗಳೇ. ಆದ್ರೆ ನೆನ್ಪಿರ್ಲಿ, ಯಾರು ಕೂಡ ಗುಂಡನ್ನ ಹಾರಿಸಬಾರ್ದು. ಬೇಟೆನ ನಾವು ಜೀವಂತವಾಗಿ ಹಿಡಿಬೇಕು. ಆಗ್ಲಿ ಸರ್. ಸ್ವಲ್ಪ ಹೊತ್ತಿನಲ್ಲಿ ಪ್ರಾಣಿಗಳೆಲ್ಲ ಯೋಚನೆ ಮಾಡಿದ ರೀತಿಲಿ ಸಿಂಹರಾಜ ಜಿಂಕೆನ ಬೇಟೆ ಆಡೋ ರೀತಿನಲ್ಲಿ ಹಿಂದೆ ಹೋಗ್ತಾ ಇರತ್ತೆ. ಬೇಟೆಗಾರರು ಸಮಯ ನೋಡ್ತಿದ್ದ ಹಾಗೆ ಅವೆರಡನ್ನು ಒಂದು ಮರದ ಕೆಳಗೆ ಹಿಡಿದಿಟ್ಕೊಂತಾರೆ. ನಿಂತ್ಕೊಳ್ಳಿ, ನಾನ್ ನಿಮ್ಮನ್ನ ಜೀವಂತವಾಗಿ ಹಿಡಿಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಗುಂಡು ಹಾರಿಸೋದಿಲ್ಲ. ಆದ್ರೆ ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರು ಕೂಡ ಗುಂಡು ಹಾರಿಸೋದಕ್ಕೆ ನನಗೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಗುಂಡು ಹಾರಿಸ್ಬೇಡ ಬೇಟೆಗಾರ, ನಾನು ನಿನ್ ಜೊತೆ ಬರೋದಕ್ಕೆ ತಯಾರಾಗಿದ್ದೀನಿ. ಮತ್ತೆ ನಾನು ಕೂಡ. ನೋಡಿದ್ಯಾ ಬೇಟೆಗಾರ ನನ್ನ ಈ ಬುದ್ಧಿವಂತಿಕೆನಾ? ನರಿ ನೀನಾ? ನೀನು ನಮ್ಗೆ ಮೋಸ ಮಾಡ್ತಾ ಇದೀಯಾ? ಹಾ,
ಯಾಕೆ ಅಂದ್ರೆ ನಾನ್ ನಿನ್ ಜಾಗ ತಗೋಬೇಕು ಅನ್ಕೊಂಡೆ. ಈಗ ನಿನಗೆ ವಯಸ್ಸಾಗಿದೆ. ಅಷ್ಟೇ ಅಲ್ದೆ ನನಗೆ ನಿನಗಿಂತ ಜಾಸ್ತಿ ಬುದ್ಧಿ ಇದೆ. ತಪ್ಪು. ನಿನಗೆ ನಮ್ಮಷ್ಟೇನ್ ಬುದ್ಧಿವಂತಿಕೆ ಇಲ್ಲ ನರಿ. ಆ, ಏನಂದೆ ನೀನು? ಮತ್ತೆ ನೀವೆಲ್ಲ ಹೇಗ್ ಬಂದ್ರಿ? ನಾವು ಅವರಿಬ್ಬರನ್ನ ಕಾಪಾಡೋದಿಕ್ ಬಂದಿದ್ದೀವಿ. ಈ ಬೇಟೆಗಾರರು ಹಿಡ್ಕೊಂಡಿರುವ ಬಂದೂಕುಗಳ ಎದುರಿಗೆ ನೀವ್ ಇವ್ರಿಬ್ರನ್ನು ಕಾಪಾಡೋದಕ್ಕಾಗತ್ತಾ? ಎಲ್ಲಿವರೆಗೂ ನಾವೆಲ್ಲ ಒಂದಾಗಿರ್ತೀವೋ ಈ ಬೇಟೆಗಾರರು ಅಲ್ಲಿವರೆಗೂ ಏನೂ ಮಾಡಕ್ಕಾಗಲ್ಲ. ಏನ್ ಹೇಳ್ತಾ ಇದೀಯ ನೀನು? ಒಂದ್ ವೇಳೆ ನನ್ನ ಮತ್ತೆ ನನ್ನ ಬೇಟೆ ಮಧ್ಯೆ ಯಾರಾದ್ರೂ ಬಂದ್ರೆ ಅವ್ರನ್ನ ನಾನು ಸುಟ್ಟು ಹಾಕ್ಬಿಡ್ತೀನಿ. ನಿಂತ್ಕೊಳ್ಳಿ, ನಾನ್ ಹೇಳ್ತಾ ಇದ್ದೀನಿ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಎಲ್ಲ ಪ್ರಾಣಿಗಳು ಅವ್ರ ಕಡೆ ಬರ್ತಾ ಇರೋದನ್ನ ನೋಡಿ ಬೇಟೆಗಾರರು ಬಂದೂಕಿಂದ ಫೈರ್ ಮಾಡ್ತಾರೆ. ಆಗ ಅಲ್ಲಿ ಮರದಲ್ಲಿದ್ದಂತಹ ಬಿಲ್ಲು ಅನ್ನುವ ಕೋತಿ ಹಗ್ಗನ ಎಳೆಯುತ್ತೆ. ಎಲ್ಲಾ ಬೇಟೆಗಾರರು ಉಲ್ಟಾ ನೇತಾಡ್ತಾರೆ. ನೀನೇನ್ ಅನ್ಕೊಂಡಿದ್ದೆ ನರಿ? ನೀನ್ ಈ ಬುದ್ಧಿವಂತಿಕೆಯಿಂದ ಕೆಲ್ಸ ಆಗತ್ತೆ ಅನ್ಕೊಂಡಿದ್ಯಾ? ನೀನು ನಮ್ಗೇನೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ನಮ್ಗೆ ನಿನ್ ಮೇಲೆ ಮೊದ್ಲೇ ಅನುಮಾನ ಬಂದಿತ್ತು. ನೀನು ಸಿಂಹರಾಜನ ಕಾಪಾಡೋ ಉಪಾಯ ನಮ್ಗೆ ಹೇಳ್ದಾಗ್ಲೇನೆ. ಆದ್ರೆ ಉಪಾಯ ಹೇಳದ್ಮೇಲೆ ನೀನು ಒಂದೇ ಒಂದ್ ತಪ್ಪು ಮಾಡ್ಬಿಟ್ಟೆ. ನೆನ್ಪಿದ್ಯಾ? ನೀನೇನ್ ಹೇಳಿದ್ದೆ ಅಂತ? ನಿನ್ಗೆ ಹುಷಾರಿಲ್ಲ ಅಂತಾನೆ ಹೇಳಿದ್ದೆ. ಮತ್ತೆ ನೀನು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತಾನೂ ಹೇಳಿದ್ದೆ. ನಿನ್ನೆ ಮಾತಿಂದ ನಮ್ಗೆ ಅನುಮಾನ ಬಂತು, ಅದಕ್ಕೆ ನಾವು ನಿನ್ನ ಹಿಂಬಾಲಿಸಿದ್ವಿ. ಮತ್ತೆ ನೀನ್ ಈ ಉಪಾಯನ ನಾವು ನಾಶ ಮಾಡ್ಬೇಕು ಅಂತ ನಾವೇ ಇಲ್ಲಿ ಹಗ್ಗ ಹಾಕಿದ್ದು. ಈಗ ನೀನೇ ಹೇಳೋ ನರಿ, ನಿನ್ನನ್ನ ಬಿಟ್ಟು ಬಿಡ್ಬೇಕಾ ಇಲ್ಲ ಸಾಯಿಸ್ಬೇಕಾ ಅಂತ? ಸಾಯಿಸ್ಬಿಡಿ, ಇವನು ನಾನ್ ಕೊಂದು ಹಾಕ್ತೀನಿ. ಕ್ಷಮಿಸಿ, ಕ್ಷಮಿಸಿ, ನನ್ನ ಕ್ಷಮಿಸ್ಬಿಡು ಸಿಂಹರಾಜ. ನನ್ನಿಂದ ಅಂತೂ ತುಂಬಾ ದೊಡ್ಡ ತಪ್ಪಾಗಿದೆ. ಇಲ್ಲ, ಮೋಸ ಮಾಡಿದವ್ರಿಗೆ ಸಾವು ಒಂದೇ ಶಿಕ್ಷೆ ಆಗಿರುತ್ತೆ, ಕ್ಷಮೆನೇ ಇಲ್ಲ. ನನ್ನ ಕ್ಷಮಿಸ್ಬಿಡು ಸಿಂಹರಾಜ, ನನ್ನ ಕ್ಷಮಿಸ್ಬಿಡು. ಇಲ್ಲ, ಇವತ್ ನಾನು ನಿನ್ನ ಜೀವಂತವಾಗಿ ಉಳಿಸೋದಿಲ್ಲ. ಇರು ಸಿಂಹರಾಜ, ಈ ನರಿನ ಕೊಲ್ಲೋಕ್ಕೂ ಮೊದಲು ಈ ಬೇಟೆಗಾರರನ್ನ ಏನ್ ಮಾಡ್ಬೇಕು ಅಂತ ಅದನ್ನ ಯೋಚನೆ ಮಾಡು. ಎಲ್ಲದಕ್ಕೂ ಮೊದಲು ಇವ್ರನ್ನ ಸಾಯಿಸು. ಇಲ್ಲ, ಇವರು ನನ್ನನ್ನ ಹಿಡ್ಕೊಳಕ್ ಬಂದಿದ್ದಾಗ ಆಗ ಇವರು ನನ್ಗೊಂದ್ ಮಾತು ಹೇಳಿದ್ರು, ಅವರು ನನ್ನ ಜೀವಂತವಾಗಿ ಹಿಡಿಬೇಕು ಅಂತ. ಆದ್ರಿಂದ ನನ್ಗೊಂದ್ ವಿಷಯ ಗೊತ್ತಾಯ್ತು, ಇವರು ನನ್ನ ಕೊಲೆ ಮಾಡಕ್ ಬಂದಿಲ್ಲ ಅಂತ. ನೀನ್ ಸರಿಯಾಗಿ ಹೇಳ್ದೆ ಸಿಂಹರಾಜ. ಮನುಷ್ಯರು ನಮ್ಮನ್ನ ಸಾಯಿಸೋದಿಲ್ಲ ಅಂದಾಗ ನಾವು ಕೂಡ ಅವ್ರನ್ನ ಸಾಯಿಸಬಾರ್ದು. ಎಂತ ಮಾತು ಹೇಳ್ದೆ ನೀನು? ನೀನಂತೂ ಸರಿಯಾಗಿ ಹೇಳ್ತಾ ಇದ್ಯಾ. ಬೇಟೆಗಾರರನ್ನ ಬಿಟ್ಬಿಡೋಣ. ಕೋತಿ ಬೇಟೆಗಾರರಿಗೆ ಕಟ್ಟಿರುವಂತಹ ಹಗ್ಗನ್ ಬಿಚ್ಚತ್ತೆ. ಎಲ್ರಿಗೂ ಬಿಡುಗಡೆ ಸಿಗತ್ತೆ. ನೀವು ಹೊರಡ್ಬೋದು ಬೇಟೆಗಾರರೇ. ಧನ್ಯವಾದ ಸಿಂಹರಾಜ, ನಿನ್ನ ಈ ನಡತೆ ನೋಡಿ ಇವತ್ತು ನಾವು ಕೂಡ ಮಾತು ಕೊಡ್ತೀವಿ. ಇನ್ ಮುಂದೆ ನಾವು ಯಾವತ್ತೂ ಕೂಡ ಬೇಟೆ ಆಡೋದಿಲ್ಲ. ಧನ್ಯವಾದ. ಕ್ಷಮಿಸು ಸಿಂಹರಾಜ, ಕ್ಷಮಿಸು. ನಾವು ಇಡೀ ಪ್ರಪಂಚನ ಬೇಕಾದ್ರೂ ಕ್ಷಮಿಸ್ಬಿಡ್ತೀವಿ, ಆದ್ರೆ ನಿನ್ನನ್ನಲ್ಲ. ನೀನ್ ಸರಿಯಾಗಿ ಹೇಳ್ದೆ ಸಿಂಹರಾಜ. ನಾನ್ ಮಾಡಿರೋ ತಪ್ಪಿಗೆ ಸಾವೇ ಶಿಕ್ಷೆ. ನಾನ್ ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಆದ್ರೆ ಇವಾಗ ಹೇಳಿ ಏನ್ ಪ್ರಯೋಜನ? ಬಾ, ನನ್ನ ಕೊಂದ್ಬಿಡು ಸಿಂಹರಾಜ, ನನ್ನ ಕೊಂದ್ಬಿಡು. ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ, ಅದಕ್ಕೆ ಈಗ ನಾನು ನಿನ್ನನ್ನ ಸಾಯಿಸೋದಿಲ್ಲ. ಹೋಗು, ನಾನು ನಿನ್ನನ್ನ ಕ್ಷಮಿಸಿದ್ದೀನಿ. ಹಾ, ಹೋಗು, ನಾನು ನಿನ್ನನ್ನ ಕ್ಷಮಿಸಿದ್ದೀನಿ. ನೋಡ್ದ್ಯಾ ನರಿ, ಇದಕ್ಕೆ ಹೇಳೋದು ಕಾಡಿನ ರಾಜ ಅಂತ. ಬುದ್ಧಿವಂತಿಕೆ ಜೊತೆಗೆ ಮನ್ಸು ಚೆನ್ನಾಗಿತ್ತು ಅಂದ್ರೆ ಅವನನ್ನೇ ರಾಜ ಅಂತಾರೆ. ಹೋಗು, ನಾವೆಲ್ಲರೂ ನಿನ್ನನ್ನ ಕ್ಷಮಿಸಿದೀವಿ. ಹೌದು, ನಾವೆಲ್ಲರೂ ನಿನ್ನನ್ನ ಕ್ಷಮಿಸಿದೀವಿ. ಹಾ, ನಾವೆಲ್ಲರೂ ನಿನ್ನನ್ನ ಕ್ಷಮಿಸಿದೀವಿ. ಅರ್ಥ ಆಯ್ತಾ? ಧನ್ಯವಾದ, ಧನ್ಯವಾದ. ನನ್ನ ಜೀವಂತವಾಗಿ ಬಿಟ್ಟು ನೀವೆಲ್ಲರೂ
ತುಂಬಾ ದೊಡ್ಡ ತಪ್ಪು ಮಾಡಿದೀರಾ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.